ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ, ಈ ವಿಡಿಯೋ ಕ್ಲಿಪ್ಪಿಂಗ್ಸು ನನ್ನ ಮಗನ ನೇಮಿಂಗ್ ಸೆರೆಮನಿದು. ನನ್ನ ಮಗನ ನೇಮಿಂಗ್ ಸೆರೆಮನಿ ಹೇಗಿತ್ತು ಆ್ಯಂಡ್ ಯಾರೆಲ್ಲ ಬಂದಿದ್ದರು, ನನ್ನ ಮಗನ ನೇಮಿಂಗ್ ಸೆರೆಮನಿ ಹೇಗಾಯಿತು ಆ್ಯಂಡ್ ಅವನಿಗೆ ಏನು ಹೆಸರಿಟ್ಟಿದ್ದೀವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆಯೇ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ತುಂಬ ಲೆಂತಿ ಇರೋದ್ರಿಂದ ಮೇಯ್ನ್ ಇಂಪಾರ್ಟೆಂಟ್ ಇರೋ ಶಾಸ್ತ್ರಗಳು ಪೂಜೆಗಳದ್ದು ಅಷ್ಟೇ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಇದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಸೊ ಸಪೋರ್ಟ್ ಮಾಡ್ತಾ ಇದ್ದೀರೋ, ಸೊ ಅವರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ರಿಲೇಟಿವ್ಸಿಗೆಲ್ಲ ತುಂಬಾ ಕ್ಯೂರಿಯಾಸಿಟಿ, ಬಾಯ್ ಬೇಬಿ ಆಗಿದೆ ಯಾವ ಹೆಸರಿಡ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಹೆಸರು ಅಮಿತ್, ನನ್ನ ಹೆಸರು ಮಂಜುಳಾ ಒರಿಜಿನಲ್ಲು. ಹಸ್ಬೆಂಡ್ ಮನೇಲಿ ಅನುಶ್ರೀ ಅಂತ ಚೇಂಜ್ ಮಾಡಿದ್ದಾರೆ. ಸೊ ನಮ್ಮ ಇಬ್ಬರು ಹೆಸರು ಎ ಲೆಟರಲ್ಲಿ ಬರುತ್ತೆ. ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಗರ್ಲ್ ಬೇಬಿ ಆಗಬೇಕು ಅನ್ನೋದು ನನಗೆ ಆಸೆ ಇತ್ತು. ಅದೊಂಥರ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಸೊ ನನಗೆ ಹಾಗೆ ಅನಿಸಿದ್ರಿಂದ ಪಿಂಕ್ ಕಲರ್ ಗೌನು, ಪಿಂಕ್ ಕಲರ್ ಥೀಮಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಸೊ ಅದೇ ರೀತಿ ನನಗೆ ಗರ್ಲ್ ಬೇಬಿನೇ ಆಯಿತು. ಅವಳಿಗೆ ಎ ಲೆಟರಲ್ಲಿ ನಾವು ಹೆಸರಿಟ್ಟಿದ್ದು ಆರೋಹಿ ಅಂತ. ಸೊ ಆವಾಗಲೇ ಸೆಕೆಂಡ್ ಬೇಬಿ ನೇಮ್ ಕೂಡ ನಾವು ಎ ಲೆಟರಲ್ಲೇ ಇಡಬೇಕು ಅಂತ ಅಂದ್ಕೊಂಡಿದ್ದಿದ್ವಿ. ಬಾಯ್ ಆದರೂ ಅಥವಾ ಗರ್ಲ್ ಆಗಲಿ ಯಾವುದೇ ಆದರೂ ನೆಕ್ಸ್ಟ್ ಸೆಕೆಂಡ್ ಬೇಬಿ ನಾವು 4 ಜನದ್ದು ಎ ಲೆಟರಲ್ಲೇ ಹೆಸರು ಬರೋ ಥರ ನಾವು ಹೆಸರಿಡೋಣ ಅಂತ ಅಂದ್ಬಿಟ್ಟು ಆವಾಗಲೇ ಡಿಸೈಡ್ ಮಾಡಿದ್ದು. ನೇಮ್ ಡಿಸೈಡ್ ಮಾಡಿರಲಿಲ್ಲ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಬಾಯ್ ಬೇಬಿ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಎ ಲೆಟರಲ್ಲಿ ಬಾಯ್ ನೇಮ್ ಎಷ್ಟು ಬರುತ್ತೋ ಅದಷ್ಟನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಸಿಂಟಮ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಇವೆರಡು ಸಿಂಟಮ್ಸು ನನಗೆ ತುಂಬಾ ಡಿಫ್ರೆಂಟ್ ಇದ್ದಿದ್ದರಿಂದ ಆ ಥರ ಅನ್ನಿಸ್ತಿತ್ತು. ಅದೊಂಥರ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ನಾನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಹೇಗಿತ್ತು ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಮನೆ ಕಡೆಗೆ 12th ಡೇಗೆ ಹೆಸರಿಡ್ತಾರೆ. ಬಾಯ್ ಬೇಬಿ ಆಯಿತು ಅಂತ ಅಂದರೆ. ಗರ್ಲ್ ಬೇಬಿ ಆದರೆ 13 ಡೇಗೆ ಹೆಸರಿಡ್ತಾರೆ. ಸೊ ನಾನು ಅಕ್ಷಯ ತೃತೀಯ ವ್ಲಾಗಲ್ಲಿ ಹೇಳಿದ್ದೀನಿ, ಬಾಯ್ ಬೇಬಿ ಆದರೆ 12 ದಿವಸಕ್ಕೆ ಹೆಸರಿಡ್ತಾರೆ, ಗರ್ಲ್ ಬೇಬಿ ಆದರೆ 13 ದಿವಸಕ್ಕೆ ಹೆಸರಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಸೊ ಅದು ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಅದ್ರ ಪ್ರಕಾರವಾಗಿ 12 ದಿವಸಕ್ಕೆ ನಾವು ಹೆಸರಿಟ್ಟಿದ್ವಿ. ಮಗುಗೆ ಮೊದಲು 5 ದೇವ್ರ ಹೆಸರನ್ನು ಇಡ್ತೀವಿ. ನನ್ನ ಹಸ್ಬೆಂಡ್ ಮನೆ ಕಡೆ ದೇವ್ರ ಹೆಸರನ್ನು ಇಟ್ಟಿದ್ವಿ. ಮಹಾವೀರ್ ಭಗವಾನ್, ಪಾರ್ಶ್ವನಾಥ್, ಆದಿನಾಥ್, ಶಾಂತಿನಾಥ್, ಶೀತಲ್ನಾಥ್ ಅಂತ 5 ದೇವ್ರ ಹೆಸರನ್ನು ಇಟ್ಟಿದ್ವಿ. ಆಮೇಲೆ ಬೇಕಿದ್ದರೆ ನಾವು ಯಾವ ಹೆಸರನ್ನು ಕರಿತೀವಿ ಮಗುಗೆ ಆ ಹೆಸರನ್ನು ಇಡ್ಬೋದು. ಇಲ್ಲ ಅಂತ ಅಂದರೆ ಆಮೇಲೆ ಬೇಕಿದ್ದರೆ ನಾವು ಹೆಸರನ್ನು ಸರ್ಚ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಂಡು ಇಟ್ಕೊಬೋದು. ಈ ಪೂಜೆ ಎಲ್ಲನೂ ಪಾಪು ಸೋದ್ರ ಮಾವ ಮಾಡಬೇಕಲ್ಲ, ಸೊ ನನ್ನ ತಮ್ಮ ಪೂಜೆ ಎಲ್ಲನೂ ಮಾಡ್ದ. ಈ ಟೈಮಲ್ಲಿ ಹೊರಸು ಪೂಜೆ ಕೂಡ ಮಾಡಿಸ್ತಾರೆ. ಸೊ ಹೊರಸು ಪೂಜೆನೂ ಆಯಿತು. ನನ್ನ ಮಗನಿಗೆ ಯಾವ ಹೆಸರಲ್ಲಿ ಹೆಸರಿಟ್ಟಿದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಅವನು ಹುಟ್ಟಿರೋ ಟೈಮಿಂಗ್ಸಿಗೆ ಒಂದು ಹೆಸರು ಬರುತ್ತಲ್ಲ, ಸೊ ಆ ಹೆಸರು ಬಂದು ವಿ ಅಕ್ಷರಲ್ಲಿ ಬಂದಿತ್ತು. ಕನ್ನಡದಲ್ಲಿ ವ ಅಕ್ಷರಲ್ಲಿ ಹೆಸರು ಬಂದಿತ್ತು. ಫಾರ್ ಎಕ್ಸಾಂಪಲ್ ವೈಭವ್, ವಿಷ್ಣು, ವರ್ಧನ್ ಅಂತ ಹೆಸರು ಈ ಥರ ಬರುತ್ತಲ್ಲ, ವ ಅಕ್ಷರದಿಂದ ಸ್ಟಾರ್ಟ್ ಆಗೋದು. ಸೊ ಆ ಹೆಸರನ್ನು ಇಡಬೇಕು ಫಸ್ಟಿಗೆ. ಆಮೇಲೆ ಬೇಕಿದ್ರೆ ನಾವು ಯಾವ ಹೆಸರನ್ನು ಕರಿತೀವಿ ಆ ಹೆಸರನ್ನ ಇಡ್ಬೋದು. ಫಸ್ಟಿಗೆ ಹುಟ್ಟಿದ ಹೆಸರು ಇಡಬೇಕು. ಸೊ ಹುಟ್ಟಿದ ಹೆಸರು ಅವನಿಗೆ ಬಂದು ವರ್ಧನ್ ಅಂತ ಬಂತು. ಸೊ ಅದು ಒಂದು ಹೆಸರೇ ಸ್ವಲ್ಪ ಡಿಫ್ರೆಂಟ್ ಅಂತ ಆಗೋಯಿತು. ನಾವಿಟ್ಟಿರೋ ಹೆಸರಿಗೂ ಮತ್ತು ಆ ಹೆಸರು ಎರಡೂ ಒಂದು ಸೀರಿಯಲಲ್ಲಿ ಬರುತ್ತೆ. ಆ ಹೆಸರು ಬಂತು. ಇವಾಗ ಆಲ್ರೆಡಿ ನಾನು ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಆದ್ರೂ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾವು ಮಗನಿಗೆ ಯಾವ ಹೆಸರು ಇಟ್ಟಿದ್ವಿ ಅಂತಂದ್ಬಿಟ್ಟು. 12th ಡೇ ಆಗಿದ್ದರಿಂದ ಜಾಸ್ತಿ ಜನನೇನು ಕರೆದಿರಲಿಲ್ಲ. 5 ಜನ ಮುತ್ತೈದರಂತೂ ಕಂಪಲ್ಸರಿ ಪೂಜೆಗೆ ಬೇಕು. ಹಾಗಾಗಿ 5 ಜನ ಮುತ್ತೈದರನ್ನ ಅಷ್ಟೇ ಕರೆದಿತ್ತು. ಆಮೇಲೆ ತೀರಾ ರಿಲೇಟಿವ್ಸು ಒಂದು 4-5 ಜನ ಬಂದಿದ್ದರು ಅಷ್ಟೇ. ಟೋಟಲ್ ಒಂದು 10 ಜನ ಈ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿತ್ತು. ಸೊ ನಾವು ಪೂಜೆಗೆ ಏನು ಕರೆಸಿರ್ತೀವಲ್ಲ ಅವರು ನಮ್ಮ ಮನೇಲೇ ಊಟ ಮಾಡ್ತಾರೆ. ದೇವ್ರ ನೈವೇದ್ಯಕ್ಕೆ ಮತ್ತು ಅವರ ಊಟಕ್ಕೆ ಅಂತಂದ್ಬಿಟ್ಟು ರೈಸು ಮತ್ತು ಬದನೇಕಾಯಿ ಪಲ್ಯ, ಸ್ವೀಟು, ಹಪ್ಪಳ, ಸಂಡಿಗೆ, ಬಂದವರಿಗೆಲ್ಲ ಟೀ ಮತ್ತು ಬಿಸ್ಕೆಟ್ ತಿನ್ನೋರಿಗೆ ಬಿಸ್ಕೆಟು ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಚುಮರಿ ಮಾಡಿದ್ವಿ. ಸೊ 12th ಡೇಗೆ ಸಿಂಪಲ್ಲಾಗಿ ಹೆಸರಿಡೋದಿದ್ವಿ.
ತೊಟ್ಲು ಶಾಸ್ತ್ರಕ್ಕೆ ಮೇನ್ ಇಂಪಾರ್ಟೆಂಟು ತೊಟ್ಲು ಬೇಕಿತ್ತು. ನನ್ನ ಮಗಳಿಗೆ ಅಂತ ತೊಗೊಂಡಿರೋ ತೊಟ್ಲು ಊರಲ್ಲಿತ್ತು ಹಸ್ಬೆಂಡ್ ಮನೇಲಿ, ಅದನ್ನು ಮತ್ತೆ ತೊಗೊಂಡು ಬಂದಿರಲಿಲ್ಲ. ಮತ್ತು ಅವಳು ಮಲ್ಕೊಳ್ತಾನೂ ಇರಲಿಲ್ಲ ಅದರಲ್ಲಿ, ಹಾಗಾಗಿ ಅಲ್ಲೇ ಬಿಟ್ಟಿದ್ವಿ. ಬ್ಯಾಂಗ್ಳೂರಲ್ಲಿ ಅವಳನ್ನು ಬೆಡ್ ಮೇಲೆ ಮಲಗಿಸ್ತಾ ಇದ್ದೆ, ಇಲ್ಲ ಜೋಲಿಲಿ ಮಲಗಿಸ್ತಾ ಇದ್ದೆ. ತಮ್ಮ ಮರದ್ದು ತೊಟ್ಲು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದ, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಹಾಗೆಯೇ ಒಂದಿಷ್ಟು ಡಿಸೈನ್ಸ್ ಕೂಡ ನೋಡ್ಕೊಂಡು ಬಂದಿದ್ದ, ಮರದ್ದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಪ್ರೈಸ್ ಜಾಸ್ತಿ ಆಗಿದ್ದರಿಂದ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಬಾಡಿಗೆಗೆ ಒಂದು ದಿವಸಕ್ಕೆ ಎಲ್ಲೂ ಸಿಗಲಿಲ್ಲ. ಸಿಕ್ಕಿದ್ರೂ ಪ್ರೈಸ್ ಜಾಸ್ತಿನೇ ಹೇಳ್ತಾರೆ. ಹಾಗಾಗಿ ಒಂದು ದಿನಕ್ಕೆ ಯಾಕಷ್ಟು ಖರ್ಚು ಮಾಡೋದು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾವು. ಇದು ಅಷ್ಟೇ 12th ಡೇ ದಿವಸಂದೇ ವಿಡಿಯೋ ಕ್ಲಿಪ್ಪಿಂಗು. 5 ಜನ ಮುತ್ತೈದೆಯರಿಗೆ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು, ಆವಾಗ ತೆಗೆದಿರೋದು. ಮತ್ತು ನಮ್ಮ ಮನೆ ಹತ್ರನೇ ಒಬ್ಬರ ಹತ್ರ ಕೇಳಿ ಈ ತೊಟ್ಲನ್ನು ತೊಗೊಂಡು ಬಂದಿದ್ದು. ಈ ತೊಟ್ಲು ನಮ್ಮದಲ್ಲ, ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿತ್ತು ಮಮ್ಮಿ, ಹೂವು ಎಲ್ಲ ಹಾಕಿ. ಈ ತೊಟ್ಲಿಗೋಸ್ಕರ ನನ್ನ ಹಸ್ಬೆಂಡ್ಗಂತೂ ತುಂಬಾ ರೇಗಿದ್ದೀನಿ. ಬಿಕಾಸ್ ನನ್ನ ಮಗಳಿಗೆ ತೊಟ್ಲು ಶಾಸ್ತ್ರ ಮಾಡಬೇಕಾದ್ರೆ ಅವಳನ್ನು ಅದರಲ್ಲಿ ಮಲಗಿಸಿ ಆಮೇಲೆ ತೆಗೆದು ಹೆಂಗೆ ಇಟ್ಟಿದ್ದೀವೋ ಹಾಗೆ ಇದೆ. ಅದಾದಮೇಲೆ ಯೂಸೇ ಮಾಡಿಲ್ಲ ಅವಳಿಗೆ. ಸೊ ಹೊಸದಿದ್ಬಿಟ್ಟು ಬೇರೆಯವ್ರದ್ದು, ಅದು ತುಂಬಾ ಹಳೇದಾಗಿಬಿಟ್ಟಿತ್ತು. ಅದರಲ್ಲಿ ತೊಟ್ಲು ಶಾಸ್ತ್ರ ಮಾಡೋದಾಯ್ತಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗಂತೂ ತುಂಬಾ ರೇಗಿಬಿಟ್ಟಿದೆ. ಆ್ಯಂಡ್ 1 ಮಂತ್ ಆದಮೇಲೆ ಬರ್ತೀವಿ, ಆವಾಗ ತೊಗೊಂಡು ಬರ್ತೀವಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಾನು ಅವತ್ತು ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದ್ದೆ, ಸಿಂಪಲ್ಲಾಗಿರೋ ಸ್ಯಾರಿ ಉಟ್ಕೊಂಡು. ಪಾಪುನ ತೊಟ್ಲಿಗೆ ಹಾಕಬೇಕಾದ್ರೆ ನಮ್ಮ ಅಜ್ಜಿನೇ ಹಾಡು ಹಾಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಬರೋ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಹಸ್ಬೆಂಡ್ ಅವರು 1 ಮಂತ್ ಆದಮೇಲೆ ಮನೆಗೆ ಬಂದಿದ್ದರು. ಸೊ ಆವಾಗ ತೆಗೆದಿರೋ ವೀಡಿಯೋ ಕ್ಲಿಪ್ಪಿಂಗ್ಸು, ಅವರಿಗೆಲ್ಲ ತಿಂಡಿ ಮಾಡ್ತಾಯಿದ್ರು ಮಮ್ಮಿ. ಸೊ ಆವಾಗ ಇದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಮತ್ತು ಹಸ್ಬೆಂಡ್ ಮನೆ ಕಡೆ ಹೇಗೆ ಅಂತ ಅಂದರೆ, ಡೆಲಿವರಿ ಆಗಿ 11 ದಿವಸದವರೆಗೂ ಅವರಿಗೆ ಸೂತಕ ಇರುತ್ತೆ. ಸೂತಕ ಎಲ್ಲ ಕಳೆದಾದಮೇಲೆ ಮುಹೂರ್ತ ಕೇಳಿಕೊಂಡು ಆಮೇಲೆ ಹೆಸರಿಡೋದಕ್ಕೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಮುಹೂರ್ತ ಕೇಳಿಕೊಂಡು, ಮುಹೂರ್ತದ ಪ್ರಕಾರ ಅವರು ಬರ್ತಾರೆ ಹೆಸರಿಡೋದಕ್ಕೆ ಪಾಪುಗೆ ಅಂತಂದ್ಬಿಟ್ಟು. ಸೊ ಅವತ್ತಿನ ದಿವಸ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿದ್ದು, ವೆಜ್ ಕುರ್ಮಾ, ಪೂರಿ, ರೈಸು, ಸಾಂಬಾರು, ಸ್ವೀಟು ಎಲ್ಲ ಮಾಡಿದರು. ಸೊ ಆವತ್ತು ನಾನು ಬೆಳಗ್ಗೆ ದಿವಸ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲನೂ ತೊಗೊಂಡಿದ್ದೆ. ಒಂದು 200 ಮೆಂಬರ್ಸ್ಗೆ ಹೇಳಿದ್ವಿ ನಾವು. ಹಸ್ಬೆಂಡ್ ಮನೆ ಕಡೆಯವ್ರಿಗೆ ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ, ಬಿಕಾಸ್ 400 to 500 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ಒಂದು ದಿನಕ್ಕೆ ಬರೋದು ಹೋಗೋದು ಆಗೋದೇ ಇಲ್ಲ. ಸೊ ಒಂದು ದಿವಸ ಸ್ಟೇ ಆಗಬೇಕಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ. ಮಮ್ಮಿ ಮನೆ ಕಡೆ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿತ್ತು. ಸೊ ಅವರೆಲ್ಲರೂ ಬಂದಿದ್ದರು. ಸೊ ಇನ್ನು ನೆಕ್ಸ್ಟು ನಾನು ವೀಡಿಯೋದಲ್ಲಿ ಪಾಪುಗೆ ಏನೆಲ್ಲ ಗಿಫ್ಟ್ಸ್ ಬಂದಿತ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ವಿ. ಗಿಫ್ಟ್ಸ್ ಏನೇನು ಬಂದಿದೆ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು, ಇವಾಗ ತುಂಬಾ ಟ್ರೆಂಡ್ ಅಲ್ಲ ವೀಡಿಯೋಸು. ಸೊ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ನೇಮ್ ರಿವೀಲ್ಗೆ ನಾನು ಪ್ರತಿಯೊಂದು ಲೆಟರ್ದು ಸ್ಟೈಲಿಶ್ ಆಗಿ ಒಂದು ವೀಡಿಯೋನ ಎಡಿಟ್ ಮಾಡಿಸಿದ್ದೆ. ಸೊ ಆ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತಂದ್ಬಿಟ್ಟು ನಾನು ಹಾಕಿಲ್ಲ ಅದನ್ನು. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನನಗೆ ಯಶ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರದ್ದು KGF ಫಿಲಮಲ್ಲಿ ಒಂದು ಸಾಂಗ್ ಬರುತ್ತೆ. ಸೊ ಆ ಸಾಂಗನ್ನು ಹಾಕಿ ಎಡಿಟ್ ಮಾಡಿಸಿದೆ. ಅದನ್ನು ನಾನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಲ್ಲ. ಈ ಯೂಟ್ಯೂಬ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದ ಹಾಗೇ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಇನ್ಸ್ಟಾಗ್ರಾಮ್ ID ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ತೊಟ್ಲಿಗೆ ಹಾಕೋ ವಿಡಿಯೋ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಯಾಕೆಂತಂದರೆ ಪಾಪುದು ಫೇಸ್ ಇನ್ನೂ ನಾನು ರಿವೀಲ್ ಮಾಡಿಲ್ಲ. ಹಾಗಾಗಿ ತೊಟ್ಲಿಗೆ ಹಾಕೋದಕ್ಕಿಂತ ಮುಂಚೆ ಅವರು ಅತ್ತೆ ಆಗೋರಿಬ್ಬರು ಆ ಕಡೆ ಈ ಕಡೆ ಅಪೋಸಿಟ್ ನಿಂತ್ಕೊಂಡು ಬೆಲ್ಲದ ಹೇರ್ ತೊಗೊಳ್ಳಿ, ಅಕ್ಕಿ ಹೇರ್ ತೊಗೊಳ್ಳಿ ಅಂತ 5 ಸತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆವಾಗ ಎಲ್ಲಾದರೂ ಒಂದು ಕಡೆ ಫೇಸ್ ಕಾಣಿಸ್ತಾ ಇತ್ತು. ನಾನು ಎಷ್ಟು ಸ್ಟಿಕ್ಕರ್ ಹಾಕಿದ್ರೂ ಫೇಸ್ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಆ ವಿಡಿಯೋ ಒಂದನ್ನು ಆ್ಯಡ್ ಮಾಡಿಲ್ಲ ಇದರಲ್ಲಿ. ತೊಟ್ಲಿಗೆ ಪೂಜೆ ಮಾಡಿರೋದು ಮತ್ತು ನನಗೆ ಉಡಿ ತುಂಬ್ತಾ ಇರೋದು ಅಷ್ಟೇ ನಾನು ಈ ಒಂದು ವ್ಲಾಗಲ್ಲಿ ವೀಡಿಯೋಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಇವಾಗ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನಮ್ಮ ಮಮ್ಮಿ ನನಗೆ ಮನೆ ಓಪ್ನಿಂಗಿಗೆ ಕೊಟ್ಟಿದ್ದು. ಅದನ್ನು ಒಂದು ಸತಿನೂ ವೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅವತ್ತು ವೇರ್ ಮಾಡಿದ್ದೆ. ಆ್ಯಂಡ್ ನನ್ನ ಮಗನಿಗೆ ಏನು ಹೆಸರಿಟ್ಟಿದ್ವಿ ಅಂತ ಅಂದರೆ ಆರ್ಯನ್. ಆರ್ಯನ್ ಅಂದರೆ ದೇವಲೋಕದಲ್ಲಿರೋ ಇಂದ್ರನ ಹೆಸರು ಕೂಡ ಹೌದು. ಆ್ಯಂಡ್ ಹೇಳಬೇಕಾದ್ರೆ ಅದು ಸೈಲೆಂಟ್ ಅಂತ ಅನ್ಸಲ್ಲ, ಒಂಥರ ಬ್ರ್ಯಾಂಡ್ ಅಂತ ಫೀಲ್ ಆಗುತ್ತೆ ಹೇಳಬೇಕಾದ್ರೆ ಆರ್ಯನ್. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಒಂದಿಷ್ಟು ಲಿಸ್ಟ್ಗಳನ್ನು ಮಾಡಿಟ್ಟಿದ್ರು ಹಸ್ಬೆಂಡು, ಬಾಯ್ ಬೇಬಿದು ಮತ್ತು ಗರ್ಲ್ ಬೇಬಿದು. ಸೊ ಅದ್ರದ್ದು ಮೀನಿಂಗ್ಸ್ ಎಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ನಮಗೆ ಆರ್ಯನ್ ಅನ್ನೋದೇ ತುಂಬ ಇಷ್ಟ ಆಯಿತು, ನನಗೂ ನನ್ನ ಹಸ್ಬೆಂಡ್ಗೂ. ಸೊ ಹಾಗಾಗಿ ಆರ್ಯನ್ ಅನ್ನೋದನ್ನೇ ಸೆಲೆಕ್ಟ್ ಮಾಡಿದ್ವಿ ನಾವು.
ನೋಡಿದ್ರಲ್ವಾ ನನ್ನ ಮಗನ ನಾಮಕರಣ ಶಾಸ್ತ್ರ ಹೇಗಿತ್ತು ಅಂತ. ಆ್ಯಂಡ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.